ಇನ್ಸ್ಪಿರೇಷನ್, ಮೋಟಿವೇಶನ್, ನಮ್ಮ ಡ್ರೈವಿಂಗ್ ಫೋರ್ಸ್, ನಮ್ಮ ಬ್ಲೆಸ್ಸಿಂಗ್. ಫಸ್ಟ್ ಅವ್ರ ಹೆಸರು ತೊಗೊಂಡ್ಬಿಡ್ತೀನಿ. ಮಿನಿಸ್ಟರ್, ಸಹೋದರಿ, ಕರ್ನಾಟಕದ ಐರನ್ ಲೇಡಿ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಆಶೀರ್ವಾದದಿಂದ ಈ ಒಂದು ಸಂಸ್ಥೆ ಪ್ರಾರಂಭವಾಯಿತು. ಸಂಸ್ಥೆಯಿಂದ ಕರ್ನಾಟಕಕ್ಕೆ, ವಿಶೇಷವಾಗಿ ಕನ್ನಡಿಗರಿಗೆ ಒಳ್ಳೆಯ ಕಥೆ, ಒಳ್ಳೆಯ ಸಿನಿಮಾಗಳನ್ನು ನೀಡಬೇಕಂತ ನಮ್ಮ ಒಂದು ದೊಡ್ಡ ಆಸೆ. ವಿಶೇಷವಾಗಿ ಈ ಒಂದು ಮೂವಿ ನಮ್ಮ ಅಣ್ಣ ಫ್ರಮ್ ಮೆಕ್ಸಿಕೋ, ತಾವು ಟೀಸರ್ ನೋಡಿದ್ರೆ ದೊಡ್ಡದಾಗಿ ಮಾಸ್ ಆಗಿ ಹೀರೋಯಿಸಮು, ಫೈಟು ಎಲ್ಲ ತಾವು ನೋಡಿದ್ರಿ. ಬಟ್ ಈ ಕತೆ ಒಪ್ಪಿದ್ದೆ ನಾವು. ಈ ಕಥೆಯಲ್ಲಿರುವಂಥ ಒಂದು ಸಾಮಾಜಿಕ ಕಳಕಳಿ, ಒಂದು ಒಳ್ಳೆಯ ಸಂದೇಶ, ಈಗಿನ ಜನ್ರೇಷನ್ ಯುವಕರಿಗೆ ಒಂದು ಒಳ್ಳೆಯ ಸಂದೇಶ ಇದೆ ಈ ಕಥೆಯಲ್ಲಿ. ಆ ಎಲ್ಲ ನೋಡ್ಕೊಂಡ್ಬಿಟ್ಟು ಈ ಒಂದು ಕಥೆಯನ್ನು ನಾವು ಒಪ್ಕೊಂಡು ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಈ ಕಥೆಯನ್ನು ನಮಗೆ ಇಂಟ್ರಡ್ಯೂಸ್ ಮಾಡಿದಂಥ ಶಂಕರ್ ಗುರು ಅವರಿರ್ಬೋದು, ನಮ್ಮ ಮಿತ್ರರಾದಂಥ ಹಾಗೂ ಈ ನಮ್ಮ ಸಿನಿಮಾದ ನಟರಾದಂಥ ಧನಂಜಯ ಅವರು, ಅದರ ಜೊತೆಗೆ ನಮ್ಮ ಇನ್ನೊಬ್ಬರ ಮಿತ್ರರಾದಂಥ ಸತ್ಯ ಇರ್ಬೋದು, ಎಲ್ಲರೂ ಕೂಡ ಕೂಡ್ಕೊಂಡು ಈ ಒಂದು ಸಿನಿಮಾವನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ನಮಗೆ ಬಹಳ ದಿವಸದ ನಂತರ ವಿಶೇಷವಾಗಿ ಜಿ ಸ್ಟುಡಿಯೋದವರು ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಅವರಿಂದ ಕೊಡುಗೆ ಇದೆ. ಅವರು ಕೂಡ ನಮ್ಮ ಕಥೆಯನ್ನು ನೋಡಿಕೊಂಡು ಕೇಳಿ ಅವರು ಕೂಡ ಇದರಲ್ಲಿ ಒಂದು ನಮ್ಮ ಫ್ಯಾಮಿಲಿಯಲ್ಲಿ ಮೆಂಬರ್ ಆಗಿ ಅವರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ವಿಶೇಷವಾಗಿ ಎಲ್ಲರ ಪರವಾಗಿ ಜಿ ಸ್ಟುಡಿಯೋದವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ನಮ್ಮ ಈ ಒಂದು ಚಿತ್ರದ ಹೀರೋಯಿನ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ, ವಿಶೇಷವಾಗಿ ಆನಂದ್ ಆಡಿಯೋದವರು ಮ್ಯೂಸಿಕ್ ರೈಟ್ಸ್ನ ನಮ್ಮಿಂದ ತೆಗೆದುಕೊಂಡಿದ್ದಾರೆ. ಅವರು ಕೂಡ ಶ್ಯಾಮ್ ಅವರು ಇಲ್ಲಿ ಬಂದಿದ್ದಾರೆ, ಒಬ್ಬ ವಂಡರ್ಫುಲ್ ಪರ್ಸನ್. ಅವರು ಕೂಡ ಸಾಕಷ್ಟು ಮೋಟಿವೇಟು ನಮಗೆ ಈ ಒಂದು ಚಿತ್ರವನ್ನು ಮಾಡಲಿಕ್ಕೆ ಅವ್ರ ಕಡೆಯಿಂದನೂ ಆಗಿದೆ. ಒಟ್ಟಾರೆಯಾಗಿ ಒಂದು ಒಳ್ಳೆಯ ಸಿನಿಮಾ ಮಾಡ್ತಾ ಇದ್ದೀವಿ. ಎಲ್ಲರದ್ದು ಆಶೀರ್ವಾದ, ಬ್ಲೆಸ್ಸಿಂಗು ಬೇಕಂತ. ಯಾಕಂತಂದರೆ ಕನ್ನಡ ಚಿತ್ರರಂಗ ಈಗಾಗಲೇ ನಮ್ಮ ಸಹೋದರಿ ಅಕ್ಕ ಹೇಳಿದಾಗೆ ಬಹುದೊಡ್ಡದಾಗಿ ಬೆಳೆದಿದೆ. ಇನ್ನೂ ಸಾಕಷ್ಟು ಒಳ್ಳೆಯ ಸಿನಿಮಾಗಳನ್ನು ಈ ಚಿತ್ರರಂಗಕ್ಕೆ ಕೊಡಬೇಕು ನಾವು. ಅದಕ್ಕೆ ತಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಬೇಕಾಗತ್ತೆ. ಒಳ್ಳೆಯ ಸಿನಿಮಾವನ್ನು ನಾವು ಮಾಡಿದ್ದೀವಿ. ಇನ್ನು ಬರುವ ದಿನದಲ್ಲಿ ಪ್ರೇಕ್ಷಕರು ಯಾವ ರೀತಿ ಆಶೀರ್ವಾದ ಮಾಡ್ತಾರೆ ನೋಡಬೇಕು. ಸೂಪರ್ ಸೂಪರ್ ಸರ್. ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಕಲಾವಿದರು ಕತೆ ನೋಡ್ತಾರೆ. ಕತೆ ಚೆನ್ನಾಗಿರ್ಬೇಕು ಫಸ್ಟು. ನಾವು ಕತೆ ಚೆನ್ನಾಗಿಲ್ಲ ಅಂತಂದರೆ ಎಷ್ಟೇ ದೊಡ್ಡ ಕಲಾವಿದರು ಕೂಡ ಅದನ್ನು ರಿಜೆಕ್ಟ್ ಮಾಡ್ತಾರೆ ಮೂವಿನ. ಕತೆ ಚೆನ್ನಾಗಿರಬೇಕು, ಕಥೆಯನ್ನು ಯಾರು ನಡೆಸ್ಕೊಡ್ತಾ ಇದ್ದಾರೆ, ನಿರ್ದೇಶಕರು ಯಾರು, ಅದನ್ನೆಲ್ಲ ನೋಡ್ತಾರೆ. ನೋಡಿಬಿಟ್ಟು ಅವರು ಮೂವಿ ಅಕ್ಸೆಪ್ಟ್ ಮಾಡ್ಕೋತಾರೆ. ಕೇವಲ ಬಜೆಟ್ ನೋಡ್ಕೊಂಡ್ಬಿಟ್ಟು ಎಷ್ಟು ದೊಡ್ಡದಾಗಿ ಅವ್ರು ಮಾಡ್ತಾ ಇದ್ದಾರೆ ಅಂತ ಎಲ್ಲ ಕಲಾವಿದರು ಅದನ್ನು ಫಸ್ಟ್ ನೋಡ್ಕೊಳ್ಳಲ್ಲ. ಮತ್ತು ಕನ್ನಡ ಇಂಡಸ್ಟ್ರಿ ಒಳ್ಳೆ ಆ್ಯಕ್ಟ್ರು, ಆ್ಯಕ್ಟ್ರೆಸ್ನ ಎಲ್ಲ ಕೊಟ್ಟಿದ್ದಾರೆ. ಸೊ ಪ್ಯಾನ್ ಇಂಡಿಯಾ ಅಂದ ತಕ್ಷಣ ನಾವು ಫಸ್ಟು ಕನ್ನಡಿಗರು ಕನ್ನಡದಲ್ಲಿ ಮೂವಿ ಮಾಡೇ ಮಾಡ್ತೀವಿ. ಅದನ್ನು ಬೇರೆ ಜನರಿಗೂ ನಾವು ತೋರಿಸ್ಬೇಕಲ್ಲ. ಸೊ ಅವ್ರಿಗೆ ಅರ್ಥ ಆಗುವಂಥ ಭಾಷೆಗಳಲ್ಲಿ ನಾವು ಅದನ್ನು ಡಬ್ಬಿಂಗ್ ಮಾಡಿ ನಾವು ರಿಲೀಸ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಪ್ಯಾನ್ ಇಂಡಿಯಾ ಅಂತ ಅದಕ್ಕೊಂದು ಎಲ್ಲರೂ ಕರೀತಾರೆ. ಬಟ್ ಒಳ್ಳೆಯ ಸಿನಿಮಾಗಳನ್ನು, ಚಿತ್ರಗಳನ್ನು ಕರ್ನಾಟಕದ ಪ್ರೇಕ್ಷಕರಿಗೆ, ಕನ್ನಡಿಗರಿಗೆ, ಕನ್ನಡ ಇಂಡಸ್ಟ್ರಿಗೆ ಕೊಡಲೇಬೇಕಂತ ಗಟ್ಟಿ ಮನಸ್ಸು ಮಾಡಿಕೊಂಡು ಈ ಇಂಡಸ್ಟ್ರಿಯಲ್ಲಿ ಬಂದಿದ್ದೀವಿ. ಮುಂದೆ ನಮ್ಮ ಸಂಸ್ಥೆಯಿಂದ ಒಳ್ಳೆಯ ಸಿನಿಮಾಗಳನ್ನು ನಾವು ಮಾಡೇ ಮಾಡ್ತೀವಿ. ಇನ್ನೊಂದು ಕ್ವೆಶ್ಚನ್ ನಾನು ಕೇಳಿದೆ. ಆಕ್ಚುಲಿ ನಮ್ಮ ಕರ್ನಾಟಕ ಆಕ್ಟರ್ಸು ಪ್ಯಾನ್ ಇಂಡಿಯಾ ಅಂತ ಹೊರಗಡೆ ಹೋಗ್ತಾ ಇದ್ದಾರೆ, ಅವರು ನೀವು ಕರ್ಕೊಂಡು ಬರೋಕ್ಕಾಗತ್ತಾ ಅಂತ. ಕಥೆ ಚೆನ್ನಾಗಿದ್ರೆ ಕನ್ನಡದಿಂದ ಹೊರಗಡೆ ಹೋದವರು ಕರ್ನಾಟಕದ ಚಿತ್ರಗಳನ್ನು ಮಾಡೇ ಮಾಡ್ತಾರೆ. ಇನ್ನು ಕೆಲವು ಅವ್ರದ್ದು ವೈಯಕ್ತಿಕ ಅಭಿಪ್ರಾಯಗಳು ಕೂಡ ಇರುತ್ತೆ. ಈಗ ಅವರ ವೈಯಕ್ತಿಕ ಅಭಿಪ್ರಾಯಗಳನ್ನ ನಾವು ಮೀರಿ ಅವ್ರಿಗೆ ಇದಕ್ಕೆ ಈ ಕಥೆ ಮಾಡಿ, ಈ ಸಿನಿಮಾ ಮಾಡಿ ಅಂತ ಹೇಳಲಿಕ್ಕಾಗಲ್ಲ. ಅವರು ವೈಯಕ್ತಿಕ ಅಭಿಪ್ರಾಯ, ಅವರ ಅಭಿಮಾನ, ಕನ್ನಡದ ಮೇಲೆ ಅವರ ಎಷ್ಟು ಅಭಿಮಾನ ಇದೆ, ಕನ್ನಡದ ಪ್ರೇಕ್ಷಕರ ಮೇಲೆ ಅವ್ರದ್ದು ಎಷ್ಟು ಅಭಿಮಾನ ಇದೆ, ಅದು ಕೌಂಟ್ ಆಗುತ್ತೆ. ಕೇವಲ ನಾವು ಇಷ್ಟು ಬಜೆಟ್ಟುಕ್ಕಿಂತ ಈ ಕನ್ನಡದ ಪ್ರೇಕ್ಷಕರ ಮೇಲೆ ಅವ್ರದ್ದು ಎಷ್ಟು ಅಭಿಮಾನ ಇದೆ ಅದು ಕೌಂಟ್ ಆಗುತ್ತೆ. ಸೊ ಅದಿದ್ರೆ ಅವ್ರು ಬಂದು ಕನ್ನಡ ಮೂವಿಗಳನ್ನ
ಓಕೆ ಸರ್, ನಿಮ್ದೊಂದು ಪ್ರಶ್ನೆ ಇದೆ.